ಅಧ್ಯಾಯ 2 ಭಗವದ್ಗೀತೆಯ ಸಾಂಖ್ಯ ಯೋಗದ ಬಗ್ಗೆ ನೋಡ್ತಾ ಇದ್ವಿ. ಇನ್ನು ಮುಂದ್ಗಡೆ ಈಗ ನಾವು 53 ಶ್ಲೋಕಗಳನ್ನು ಮುಗಿಸಿದ್ವಿ. 54 ಟು 73 ಅಂದ್ರೆ ಕಂಪ್ಲೀಟ್ 2ನೇ ಅಧ್ಯಾಯ ಮುಗಿದು ಬಿಡ್ತದೆ. 54ರಿಂದ 73 ತನಕ ನಾವು ಜರ್ನಿ ಮಾಡ್ಬೇಕಿನ್ನು. ಈ 54 ಟು 73 ಏನು ಶ್ಲೋಕಗಳಿದಾವಲ್ಲ, ಈ ಎಲ್ಲಾ ಶ್ಲೋಕಗಳನ್ನು ಕೂಡ ಸ್ಥಿತಪ್ರಜ್ಞನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಹೇಳ್ತಿದಾವೆ. ಸ್ಥಿತಪ್ರಜ್ಞನ ಕ್ಯಾರೆಕ್ಟರಿಸ್ಟಿಕ್ಸ್ ಅಷ್ಟನ್ನು ಒಂದೇ ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಆಗಂಗಿಲ್ಲ. ದೇರ್ಫೋರ್ ನಾನು ಪಾರ್ಟ್ಸ್ಗಳನ್ನು ಮಾಡಿದ್ದೇನೆ. 1 2 3 4 5 ಪಾರ್ಟ್ಸ್. ಮುಂದೆ ಬರುವ 5 ವಿಡಿಯೋಗಳು ಸ್ಥಿತಪ್ರಜ್ಞ ಅವನ ಲಕ್ಷಣಗಳು ಏನು ಅಂತ ಹೇಳಿದೆ. ಯಾಕಂತಂದ್ರೆ ಇಲ್ಲಿ ಅರ್ಜುನ ಕ್ಯೂರಿಯಾಸಿಟಿ ಒಳಗಡೆ ಕೇಳಿದಾನೆ ಒಂದು ಕ್ವಶನ್. ಏನಂತಂದ್ರೆ, ಹಿಂದೆ ನೀವೆಲ್ಲ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ, ಆತ್ಮ, ಯೋಗ, ಯೋಗದ ಸಮತ್ವ, ಬುದ್ಧಿ, ಕರ್ಮ, ಕರ್ಮಯೋಗ, ಜ್ಞಾನ ಯೋಗ, ಎಲ್ಲವನ್ನು ಸಾಂಖ್ಯ ಯೋಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಬಟ್ ಇವುಗಳೆಲ್ಲನೂ ಕೂಡ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೀತಿದ್ದಾನೆ ಅಂದ್ರೆ ಅವನ ಲಕ್ಷಣಗಳೇನು, ಅವನು ಹೆಂಗಿರ್ತಾನೆ, ಅವನು ಹೆಂಗ್ ಕೂಡ್ತಾನೆ, ಹೆಂಗ್ ಮಾತಾಡ್ತಾನೆ, ಹೆಂಗ್ ಅಡ್ಡಾಡ್ತಾನೆ, ಹೆಂಗ್ ನೋಡ್ತಾನೆ, ಒಬ್ಬನೇ ಇದ್ದಾಗ ಹೆಂಗಿರ್ತಾನ, ಜನರ ಜೊತೆಗೆ ಹೆಂಗಿರ್ತಾನ, ಕೆಲಸ ಕೊಟ್ಟಾಗ ಹೆಂಗಿರ್ತಾನ, ಕೆಲಸ ಇಲ್ಲಾರ್ದಾಗ ಹೆಂಗ್ ಮಾಡ್ತಾನ, ಪ್ರತಿಯೊಂದು ಅವನ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಹೆಂಗದಾವ ಅನ್ನೋದು ನನಗೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತೇಳಿ ಅರ್ಜುನ ಕೇಳಿದಾನೆ. ಆ ಕ್ವಶನ್ ಕೇಳಿದ್ದು ಈ ಶ್ಲೋಕದಲ್ಲಿದ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿತಸ್ತಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಂ ಆಸಿತ ವ್ರಜೇತ ಕಿಂ ಅಂತ ಕೇಳ್ತಿದ್ದಾರೆ. ಅಂದ್ರೆ ಫಸ್ಟ್ ಲೈನಲ್ಲಿ ಕೇಳ್ತಿದ್ದಾನೆ, ಸ್ಥಿತಪ್ರಜ್ಞ ಮತ್ತು ಸಮಾಧಿಸ್ತಸ್ಯ ಅಂತ ಏನಾದ್ರಲ್ಲ ಅವರಿಬ್ಬರದ್ದು ಭಾಷಾ ಅಂದ್ರೆ ಡೆಫಿನಿಷನ್ ಏನು. ಫಸ್ಟ್ ನಾವು ನೋಡೋಣ. ಇಲ್ಲಿ ವರ್ಡನೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತದ, ಜಾಸ್ತಿ ನಾವು ಡೀಪ್ ಆಗಿ ಅದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ ಪ್ರಜ್ಞೆ ಸ್ಥಿತವಾಗಿದೆಯೋ ಅಂದ್ರೆ ಸ್ಟ್ಯಾಟಿಕ್ ಆಗಿದೆಯೋ, ಅಚಲವಾಗಿದೆಯೋ ಅವನೇ ಸ್ಥಿತ ಪ್ರಜ್ಞೆ. ಯಾರ ಚಿತ್ತ, ಯಾರ ಮನಸ್ಸು, ಯಾರ ಬುದ್ಧಿ ಏನಾಗಿದೆ, ಸ್ಥಿತವಾಗಿದೆ. ಯಾವುದೋ ಒಂದು ಟಾಸ್ಕ್ ನೀವು ಕೊಟ್ಟಿದ್ರಿ ಅಂತಂದ್ರ ಆ ಟಾಸ್ಕ್ ಮಾಡ್ತಕ್ಕಂಥ ವ್ಯಕ್ತಿ ಬಹಳ ಯೋಚನೆ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಒಂದು ಸ್ಟೂಡೆಂಟ್ಗೆ ಹೇಳ್ತೀನಿ, ಯು ಟೇಕ್ ದಿಸ್ ನೋಟ್ಸ್ ಅಂಡ್ ಕಾಪಿ ದಿಸ್ ಅಂತ ಹೇಳಿದೆ ಅಂತ ತಿಳ್ಕೊಳ್ರಿ. ಇದನ್ನ ಬರೆದು ಕೊಡು ಅಂತ ನಾವು ಒಬ್ಬ ಸ್ಟೂಡೆಂಟ್ಗೆ ಹೇಳಿದ್ರೆ, ಆ ಸ್ಟೂಡೆಂಟ್ ಏನಾದರೂ ಸ್ಥಿತಪ್ರಜ್ಞನಾಗಿದ್ರೆ, ಅವನ ಪ್ರಜ್ಞೆ ಸ್ಥಿತವಾಗಿದ್ರೆ, ಅವನಿಗೆಲ್ಲ ಗೊತ್ತಿತ್ತು ಅಂದ್ರೆ ಅವನು ಕರೆಕ್ಟಾಗಿ ಅದನ್ನ ತೊಗೊಳ್ತಾನೆ, ಮಾಡಿ ಬಂದ್ಬಿಡ್ತಾನೆ. ಹಿ ವಿಲ್ ನಾಟ್ ಎಕ್ಸ್ಪೆಕ್ಟ್ ದ ಫ್ರೂಟ್ಸ್. ಮುಂದೆ ಏನು ಕೊಡ್ಬೋದು ಇವರು, ಇದನ್ನ ಮಾಡಿದ್ರೆ ಏನಾಗುತ್ತಾ, ನನಗೆ ಯಾಕೆ ಹೇಳಿದ್ರು, ಅವ್ರಿಗೆ ಯಾಕೆ ಹೇಳಿಲ್ಲ, ನಾವು ಒಬ್ಬನೇ ಸಿಕ್ಕಿ ನಾನು ಇವರಿಗೆ, ಈ ರೀತಿ ಕ್ರಾಸ್ ಕ್ವಶನ್ಸ್ಗಳನ್ನು ಮಾಡಂಗಿಲ್ಲ. ಅಥವಾ ಸರ್ ನನ್ನನ್ನು ಭಾಳ ಇಷ್ಟಪಟ್ಟಾರ, ಎಲ್ಲ ಕೆಲಸ ನನಗೆ ಹೇಳ್ತಾರ, ನಾನಂದ್ರೆ ಅವ್ರಿಗೆ ಭಾಳ ಇಷ್ಟ, ಪಾಸಿಟಿವ್ನು ಥಿಂಕ್ ಮಾಡಕತ್ತಿಲ್ಲ, ನೆಗೆಟಿವ್ನು ಥಿಂಕ್ ಮಾಡಂಗಿಲ್ಲ. ಆ ಕ್ವಶನ್ನು, ಆ ಟಾಸ್ಕ್ ಕೊಟ್ಟರು ಅದನ್ನ ನಾವು ಮಾಡಿ ಮುಗಿಸಿದ. ಈವನ್ ಹಿ ಈಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿಸಲ್ಟ್ಸ್, ಫಲನೂ ಕೂಡ ಅವನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಅಂತಹ ಪ್ರಜ್ಞೆಯನ್ನು ಸ್ಥಿತವಾಗಿ ಇಟ್ಕೊಂಡಿರ್ತಕ್ಕಂಥವನು ಸ್ಥಿತ ಪ್ರಜ್ಞ. ಡೆಫಿನಿಷನ್. ಸಮಾಧಿತಸ್ತಸ್ಯ ಅಂತಂದ್ರ ಸಮಾಧಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹೆಂಗಿರ್ತಾನ ಅಂತ. ಸಮಾಧಿ ಅಂದ್ರೆ ಸಮ ಪ್ಲಸ್ ಅಧಿ ಅಂತಂತ ಅಂದ್ರೆ ಪ್ರತಿಯೊಂದು ಸಿಚುವೇಶನ್ಸ್ ಅಲ್ಲೂ ಕೂಡ ಸಮಸ್ಥಿತಿಯನ್ನು ಹೊಂದೋದು. ದುಃಖದಲ್ಲಿ, ಸುಖದಲ್ಲಿ, ಲಾಭದಲ್ಲಿ, ಹಾನಿಯಲ್ಲಿ, ಹೌದಾ, ಮತ್ತೆ ಬೇಕು ಬೇಡಗಳಲ್ಲಿ, ಸಿಕ್ಕಿದೆ ಸಿಗಲಾರದರಲ್ಲಿ, ಸಕ್ಸಸ್ ಅಲ್ಲಿ ಮತ್ತು ಫೇಲ್ಯೂರ್ ಅಲ್ಲಿ, ಪ್ರತಿಯೊಂದರಲ್ಲೂ ಕೂಡ ತನ್ನ ಮನಸ್ಥಿತಿಯನ್ನು ಸಮಸ್ಥಿತಿಯಲ್ಲಿ ಇಟ್ಕೊಂಡ ಅಂದ್ರ ಅವನು ಸಮಾಧಿ. ಸಮಾಧಿ ಸಮಾಧಿಸ್ಥಸ್ಯ ಸಮಾಧಿಸ್ಥ ಅನ್ಬೋದು. ಸ್ಥಿತಪ್ರಜ್ಞ ಸಮಾಧಿಸ್ಥ. ಅರ್ಥ. ಅವರಿಬ್ರದು ಮುಂದೇನ್ ಕೇಳಿದ್ರು ನೋಡು, ಸ್ಥಿತಧಿ ಕಿಂ ಪ್ರಭಾಷೇತ, ಅವರು ಹೆಂಗ್ ಮಾತಾಡ್ತಾರೆ, ಕಿಂ ಆಸಿತ ಅಂದ್ರೆ ಹೆಂಗ್ ಕೂಡ್ತಾನೆ, ವ್ರಜೇತ ಕಿಂ ಅವನು ಹೆಂಗ್ ಅಡ್ಡಾಡ್ತಾನೆ, ಹೆಂಗ ಅರ್ಥ ಮಾಡ್ಕೊಳ್ತಾನೆ, ಹೆಂಗ ತಿರುಗಾಡ್ತಾನೆ, ಅಂದ್ರೆ ಪ್ರತಿಯೊಂದು ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಹೇಳುವಂತ. ಅರ್ಥದ. ಕಿಂ ಅಂದ್ರ ಏನು, ಕಾ ಅಂದ್ರ ಏನು, ಕಿಂ ಅಂದ್ರ ಹೇಗೆ. ಕಾ ಅಂದ್ರೇನು, ಏನು. ಕಾ ಅಂದ್ರೇನು, ಏನು. ಕಿಮ್ ಅಂತಂದ್ರೆ ಹೇಗೆ. ಒಮ್ಮೊಮ್ಮೆ ಕಿಮ್ ಅಂದ್ರೂ ಏನು ಅಂತಾನೆ ಯೂಸ್ ಮಾಡ್ತಾರೆ. ದಟ್ ಟೈಮ್ ಟು ಟೈಮ್ ಯೂಸ್. ನೋಡು, ಸಂಸ್ಕೃತ ಓದಿದ ತಕ್ಷಣ ತಿಳಿದ್ಬಿಡ್ತದ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕಾ ಭಾಷಾ ಕೇಶವ ಸ್ಥಿತಧಿಂ ಕಿಂ ಪ್ರಭಾಷೇತ ಕಿಂ ಆಸಿತ ವ್ರಜೇತ ಕಿಂ ಅಂತ ಕ್ವಶನ್ ಕೇಳ್ತಾನೆ. ಅವಾಗ ಶ್ರೀಕೃಷ್ಣ ಶುರು ಮಾಡ್ತಿದ್ದನ್ನ, ಈಗ ಕೃಷ್ಣ ಇಲ್ಲಿ ಸ್ಥಿತಪ್ರಜ್ಞನ ಗುಣಲಕ್ಷಣಗಳನ್ನ ಲೈನ್ ಬೈ ಲೈನ್ ಹೇಳಲಿಕ್ಕೆ ಶುರು ಮಾಡ್ತಿದ್ದಾನೆ. ನಾವು ಒಂದೊಂದೇ ನೋಡ್ತಾ ಹೋಗೋಣ. ಆ ಗುಣಗಳನ್ನ ನಾವು ಅಳವಡಿಸಿಕೊಳ್ಳೋಣ, ಅದರಂಗೆ ಫಾಲೋ ಮಾಡೋಣ.
ಸೊ ದಟ್ ನಾವು ಕೂಡ ಸ್ಥಿತಪ್ರಜ್ಞ ಯೋಗಿಗಳಾಗ್ಬೋದು. ಈ ಜೀವನದ ಫುಲ್ಲೆಸ್ಟ್ ಎಂಜಾಯ್ಮೆಂಟ್ ಅನ್ನು ನಾವು ಪಡಿಬಹುದು. ಅರ್ಥದ? ಒಂದನೇದೇನೆಂದ್ರೆ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಎರಡನೇದೇನೆಂದ್ರೆ ಆತ್ಮನೈವಾತ್ಮಾನ ತುಷ್ಟಃ ಸ್ಥಿತಪ್ರಜ್ಞಸ್ಯ ತದೋಚ್ಯತೆ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂದ್ರೆ ಮನೋಗತಾನ್ ಅಂತಂದ್ರೆ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರ್ತಕ್ಕಂತಹ ಮನೋಗತಾನ್, ಮನಸ್ಸಿನಲ್ಲಿ ಹುಟ್ಟಿಕೊಂಡಿರ್ತಕ್ಕಂತಹ ಎಲ್ಲ ಕಾಮನೆಗಳನ್ನು ತ್ಯಜಿಸಿದವನು. ಯಾರು? ಯಾರು ಮನಸ್ಸಿನಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಕಾಮನೆಗಳನ್ನು ತ್ಯಜಿಸಿದವನು. ಕಾಮನೆಗಳು ಕರ್ಮ ಮಾಡಿದ ಮೇಲೆ ಫಲಗಳು ಬರ್ತಾವ, ಗೊತ್ತಾ? ಆ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಕೆಲವರು. ಅವರು ಕನಿಷ್ಠರು ಅಂತ ಹೇಳಿ ಆಲ್ರೆಡಿ ಹೇಳಿದ್ದಾರೆ. ಕೇವಲ ಫಲಗಳಿಗೋಸ್ಕರ ಕೆಲಸ ಮಾಡಿದವನು ಕನಿಷ್ಠ. ಫಲಗಳನ್ನು ತ್ಯಾಗ ಮಾಡುವಂತ ಆಲ್ರೆಡಿ ಮಾ ಫಲೇಶು ಕದಾಚನ ಅಂತ ಹೇಳಿದ್ದಾರೆ. ಕರ್ಮದ ಮಾಡು, ಕರ್ಮದ ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಮನಸ್ಸಿನಲ್ಲಿ ಹುಟ್ಟುವ ಆ ಬೀಜವನ್ನೇ ಡಿಸ್ಟ್ರಾಯ್ ಮಾಡ್ಬಿಡ್ತಾನಂತವ ಸ್ಥಿತಪ್ರಜ್ಞೆ. ಆ ರೂಟ್ ಕಾಸ್ ಏನದಲ್ಲ, ಆ ರೂಟ್ ಕಾಸನ್ನೇ, ಆಸೆಯನ್ನೇ ಅವನು ಡಿಸ್ಟ್ರಾಯ್ ಮಾಡ್ಬಿಡ್ತಾನಂತ. ಫಲಗಳಂತೂ ದೂರ ಆಯ್ತು. ಒಂದನೇ ಕ್ಯಾರೆಕ್ಟರಿಸ್ಟಿಕ್ಸ್. ಎರಡನೇದೇನೆಂದ್ರೆ ಆತ್ಮನಿ ಏವ ಆತ್ಮನಾ ತುಷ್ಟ. ಅವನು ತನ್ನನ್ನು ತಾನು ಆತ್ಮ ಸ್ವರೂಪದಲ್ಲಿ ಸ್ಥಿತನಾಗಿ ಆತ್ಮನ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ಅಳವಡಿಸಿಕೊಂಡು ಅದರಲ್ಲಿ ಸಂತುಷ್ಟನಾಗಿರ್ತಾನಂತ. ನೋಡಿ, ಇಲ್ಲಿ ಪೊಸಿಷನ್ಸ್ ಇಲ್ಲ, ಪವರ್ಸ್ ಇಲ್ಲ, ಸಂತುಷ್ಟತೆಯನ್ನು ಪಡಿತಾ ಇದ್ದಾನೆ. ಒಬ್ಬ ವ್ಯಕ್ತಿ ಪ್ರೆಸಿಡೆಂಟ್ ಆದ ಅಂತಂದ್ರೆ ಯಾವುದೋ ಬ್ಯಾಂಕ್ದೋ ಏನೋ ಚೇರ್ಮನ್ದೋ ಇಂಡಿಯಾದೋ ನೇಷನ್ದೋ ವರ್ಲ್ಡ್ದೋ ಗೊತ್ತಿಲ್ಲ, ಏನೋ ಪ್ರೆಸಿಡೆಂಟ್ ಆದ ಅಂದ್ರೆ ಪ್ರೆಸಿಡೆಂಟ್ಶಿಪ್ ಅಲ್ಲಿ ಅವನು ಸಂತುಷ್ಟನಾಗಬಹುದು. ಅರ್ಥ? ಬಟ್ ಸ್ಥಿತಪ್ರಜ್ಞೆ ಏನದನ್ನದಲ್ಲ, ಅವನು ನಾನು ಆತ್ಮ ಅಂತ ತಿಳ್ಕೊಂಡು ಆ ಆತ್ಮನಲ್ಲೇ ಅವನು ಸಂತುಷ್ಟನಾಗ್ಬಿಟ್ಟಿದ್ದಾನೆ. ಮತ್ತೆ ಅವನಿಗೆ ಬೇರೆ ಯಾವ ಪೊಸಿಷನ್ಸ್ ಬೇಕಾಗಿಲ್ಲ. ಎಷ್ಟು ಮಜಾ ಅದ ನೋಡ್ರಿ. ಜಗತ್ತಿನಲ್ಲಿ ಎಷ್ಟೋ ಪೊಸಿಷನ್ಸ್ಗಳದ ನಿಮಗೆ. ಅದು ಸಿಕ್ಕ್ರೆ ಇದು ಸಿಗ್ಬೇಕು, ಇದು ಸಿಕ್ಕ್ರೆ ಇದು ಸಿಗ್ಬೇಕು, ಇದು ಸಿಕ್ಕ್ರೆ ಇದು ಸಿಗ್ಬೇಕಂತೇಳಿ ಹೈಯರ್ ಪೊಸಿಷನ್ಸಿಗೆ ಹೊಡೆದಾಡ್ತಿರ್ತೀವಿ. ಬಟ್ ಸ್ಥಿತಪ್ರಜ್ಞನ ಪೊಸಿಷನ್ಸ್ ಯಾವ್ದನ್ನ ಅಚೀವ್ ಮಾಡ್ತಾನೆ? ನಾನು ಆತ್ಮ ಅಂತಕ್ಕಂಥ ಪೊಸಿಷನ್ ಅಲ್ಲಿ ಕುಂತ್ಕೊಂಡ ಅಂದ್ರ ಮುಗಿಯಿತು. ಅವನು ಅದರಲ್ಲಿನೇ ಸಂತುಷ್ಟಿಯನ್ನು ಹೊಂದಿಬಿಡ್ತಾನೆ. ಮತ್ತೆ ಅವನಿಗೆ ಮತ್ತೆ ಬೇರೆ ಯಾವ ಪೊಸಿಷನ್ಸ್ ಬೇಕಾಗಿಲ್ಲ. ನಾನು ಆತ್ಮ ಸಾಕ್ಷಾತ್ಕಾರ ಆಗಿಬಿಡ್ತಾನೆ. ಹೇಳಿದ ನೆಕ್ಸ್ಟ್ ಸ್ಟೇಟ್ಮೆಂಟ್, ಮೂರನೇ ಸ್ಟೇಟ್ಮೆಂಟ್ ಏನಂತಂದ್ರೆ ಅವನ ಲಕ್ಷಣಗಳು ದುಃಖೇಶ್ವನು ದ್ವಿಗ್ನಮನ ಸುಖೇಶು ವಿಗತ ಸ್ಪೃಹ. ಮೂರನೇದು ದುಃಖೇಶು ಅಂತಂದ್ರೆ ದುಃಖಗಳು ಬಂದಾಗ ಅನುದ್ವಿಗ್ನಮನ, ಅವನ ಮನಸ್ಸಿನಲ್ಲಿ ದ್ವಿಗ್ನಗಳು ಅಂತಂದ್ರೆ ಗೊಂದಲಗಳು, ವೈಬ್ರೇಷನ್ಸ್ಗಳು ಬರಂಗಿಲ್ಲ. ಸುಖೇಶು ಅಂತಂದ್ರೆ ಸುಖ ಬಂದಾಗ ವಿಗತ ಸ್ಪೃಹ, ಅವನು ಅದಕ್ಕೆ ಅಂಟಿಕೊಳಂಗಿಲ್ಲ. ಯೂಶಲಿ ನಾವೇನ್ ಮಾಡ್ತೀವಿ, ಸುಖದ ಮೂಮೆಂಟ್ಸ್ಗಳನ್ನ ನೆನಪು ಮಾಡಿಕೊಂಡು ಅವುಗಳಿಗೆ ಅಂಟ್ಕೊಳ್ತೀವಿ. ನನಗೆ ಅವ್ರು ಹಂಗಂದ್ರು ಹಿಂಗಂದ್ರು, ಭಾಳ ಚಲೋ ಅಂದ್ರು, ಭಾಳ ಬೆಸ್ಟ್ ಅಂದ್ರು, ರೊಕ್ಕ ಕೊಟ್ಟರು, ಹೊಗಳಿದ್ರು, ಹೂವಿನಾರ ಹಾಕಿದ್ರು, ಎಷ್ಟು ಚೆನ್ನಾಗ್ಯದ ಆ ಜೀವನ. ಅರ್ಧಾಯ್ತಾ? ಅದು ಸುಖ, ಅದಕ್ಕೆ ಅಂಟಿಕೊಳಂಗಿಲ್ಲ. ದುಃಖ, ನನ್ನ ಬೈದ್ರು ಬಡಿದ್ರು ಹಿಂಗಂದ್ರು, ಹಂಗ ಅವಮಾನ ಮಾಡಿದ್ರು ಹಿಂಗ ಅವಮಾನ, ದುಃಖ, ಅವನಲ್ಲಿ ಏನದು ಉದ್ವೇಗಗಳು ಬರ್ತಿದಾವ. ಇಲ್ಲ, ಸ್ಥಿತಪ್ರಜ್ಞೆ ಏನ್ ಮಾಡ್ತಾನಂತೆ, ದುಃಖದಲ್ಲಿ ಅವನಲ್ಲಿ ಉದ್ವೇಗಗಳು ಬರೋದಿಲ್ಲ, ಸುಖದಲ್ಲಿ ಅವನು ಅದಕ್ಕೆ ಅಂಟಿಕೊಳಂಗಿಲ್ಲ. ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಒಳಗಡೆ ಹುಟ್ಟಿಕೊಂಡಿರ್ತಕ್ಕಂತಹ ವೀತ ಅಂದ್ರೆ ಒಳಗಡೆ ಹುಟ್ಟಿಕೊಂಡಿರ್ತಕ್ಕಂಥ ರಾಗ, ದ್ವೇಷ, ಭಯ, ಕ್ರೋಧ, ಇಂತಹ ನೆಗೆಟಿವ್ ಥಾಟ್ಸ್ಗಳು ಏನಾದರೂ ಹುಟ್ಟುಕೊಂಡ್ರೆ ಅಂತಲ್ಲಿ ಅವನು ಸ್ಥಿತನಾಗಿರ್ತಾನೆ. ಅವುಗಳಿಗೆ ಅವನು ಚಂಚಲ ಆಗೋಂಗಿಲ್ಲ. ಅಂತವನಿಗೆ ಮುನಿ ಅಂತ ಹೇಳಲಾಗ್ತದ, ಸ್ಥಿತಪ್ರಜ್ಞ ಅಂತ ಹೇಳಲಾಗ್ತದ. ನೆಕ್ಸ್ಟ್ ಯಹ ಸರ್ವತ್ರ ಅನಭಿಸ್ನೇಹ ತತ್ ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಜ್ಞಾ ಪ್ರತಿಷ್ಠಿತಾ ಅಂತಂದ್ರೆ ಏನು? ಅರ್ಜುನ ಕೇಳಿದ ಕ್ವಶನ್ ಏನಂದ್ರ ಸ್ಥಿತಪ್ರಜ್ಞನ ಗುಣಲಕ್ಷಣಗಳನ್ನು ಹೇಳು ಅಂತ. ಓಕೆ, ಹೇಳ್ತೀನಿ ಅಂತ ಕೃಷ್ಣ ಹೇಳ್ದ. ಬಟ್ ಅದಕ್ಕಿಂತ ಮುಂಚೆ ಅದನ್ನ ಅಚೀವ್ ಹೆಂಗ್ ಮಾಡ್ಬೇಕು, ಪ್ರಜ್ಞೆಯನ್ನು ಪ್ರತಿಷ್ಠಾನ ಹೆಂಗ್ ಮಾಡ್ಬೇಕು,
ಹೌ ಟು ಎಸ್ಟಾಬ್ಲಿಷ್ ಅ ಕಾನ್ಸ್ಟಂಟ್ ಮೈಂಡ್. ಥಿಯರಿ ಭಾಳ ಅದು ನಮ್ಮ, ಅರ್ಥಾಯ್ತಾ? ಥಿಯರಿ ಭಾಳ ಅದು, ಬಟ್ ಹೌ ಟು ಎಸ್ಟಾಬ್ಲಿಷ್ ಇಟ್. ಅದಕ್ಕೆ ಈ ಪ್ರಜ್ಞಾ ಪ್ರತಿಷ್ಠಿತ ಅಂತೇಳಿ ಐ ಥಿಂಕ್ ಅಬೌಟ್ 6 to 7 ಶ್ಲೋಕಗಳಿದಾವ. ಅವುಗಳನ್ನು ಬೇರೆ ಕಡೆಗೆ ನೋಟ್ ಮಾಡ್ಕೊಳ್ರಿ. ಹೌ ಟು ಎಸ್ಟಾಬ್ಲಿಷ್ ಅವರ್ ಕಾನ್ಸ್ಟಂಟ್ ಮೈಂಡ್, ಸ್ಥಿತ ಪ್ರಜ್ಞಾ, ಅದ್ರ ಬಗ್ಗೆ ಹೇಳಿ. ಒಂದನೇದೇನೆಂದ್ರೆ ಯಹ ಸರ್ವತ್ರ ಅನಭಿಸ್ನೇಹ ತತ್ ಅಂತಂದ್ರೆ ಅವನು ಪ್ರತಿಯೊಬ್ಬರ ಜೊತೆಗೂ ಕೂಡ, ಯಾರು ಸರ್ವತ್ರ ಎಲ್ಲರ ಜೊತೆಗೂ ಕೂಡ ಸ್ನೇಹದ ಭಾವನೆಯೊಳಗೆ ಇರ್ತಾನೆ. ಯಾರು ದ್ವೇಷಗಳಿರಂಗಿಲ್ಲ ಅವನಿಗೆ. ಯಾಕಂದ್ರೆ ಇವನು ಅವ್ರನ್ನ ದ್ವೇಷ ಮಾಡಂಗಿಲ್ಲ, ಅವರು ಇವನನ್ನು ದ್ವೇಷ ಮಾಡಂಗಿಲ್ಲ. ಪ್ರತಿಯೊಬ್ಬರ ಜೊತೆಗೆ ಸ್ನೇಹಿಯಾಗಿರ್ತಾನೆ. ಅಜಾತ ಶತ್ರು, ಅವನಿಗೆ ಶತ್ರುಗಳೇ ಇಲ್ಲ, ಶತ್ರುಗಳು ಹುಟ್ಟೇ ಇಲ್ಲ. ಅರ್ಥಾಯ್ತಾ? ಹಂಗಿರ್ಬೇಕಂತ. ನೆಕ್ಸ್ಟ್ ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ. ಅವನಲ್ಲಿ ಹುಟ್ಟಿರ್ತಕ್ಕಂಥ ಶುಭ ಗಳಿಗೆಗಳು, ಶುಭ ವಿಚಾರಗಳಿಗೆ ಅವನು ಅಭಿನಂದನೆಗಳನ್ನು ಜಾಸ್ತಿ ಕೊಡಂಗಿಲ್ಲ. ಮತ್ತು ಅಶುಭ ಗಳಿಗೆಗಳು, ಅಶುಭ ಇನ್ಸಿಡೆಂಟ್ಸ್ಗಳಿಗೆ ದ್ವೇಷನೂ ಕೂಡ ಮಾಡಂಗಿಲ್ಲ. ಅವನಿಗೆ ಪ್ರಾಪ್ತಿಯಾಗಿರ್ತಕ್ಕಂತಹ ತತ್ ಪ್ರಾಪ್ಯ, ಅವನಿಗೆ ಪ್ರಾಪ್ತಿಯಾಗಿರ್ತಕ್ಕಂತಹ ಶುಭ ಅಶುಭ ಗಳಿಗೆಗಳಿಗೆ ನ ಅಭಿನಂದತಿ ನ ದ್ವೇಷ್ಟಿ. ಚೆನ್ನಾಗಿತ್ತಲ್ಲ? ಹೆಂಗದ ನಾವು ಮನುಷ್ಯ ಅಂತಂದ್ರ ಸ್ಥಿತನಾಗ್ಯಾನ, ಭಾಳ ತೆಲಿಕೆಶನಿಲ್ಲ, ಕಾನ್ಸ್ಟೆಂಟ್ ಬದುಕ್ಬೇಕ್ರಿ. ಅಟ್ಲೀಸ್ಟ್ ಒಂದು ದಿನ ಆದ್ರೂ ಬದುಕಿ ನೋಡ್ಬೇಕು ನಾವು. ಮುಂಜಾನಿಂದ ಹಿಡಿದು ಸಾಯಂಕಾಲ ತನಕ ಒಂದೇ ದಿನ ನಾವು ಹಿಂಗೆ ಬದುಕಿ ನೋಡ್ಬೇಕು ನಾವು. ಭಾಳ ಮಜಾ ಇರ್ತದೆ. ಓಕೆ, ಹಿಂಗೆ ಮಾಡೋದ್ರಿಂದ ಅವನ ಪ್ರಜ್ಞೆ ಎಸ್ಟಾಬ್ಲಿಷ್ ಆಗ್ತದಂತೆ. ಅರ್ಥಾಯ್ತಾ? ಭಾಳ ಚೆನ್ನಾಗ್ಯದ ಲೈಫ್. ಜಿಂಗಾಲಾಲ ಸ್ಥಿತ ಪ್ರಜ್ಞೆ ನಂಗೆ ಇರ್ಬೇಕು ನಾವು ಜೀವನದೊಳಗೆ. ಟ್ರೈ ಮಾಡ್ಬೇಕು. ನಾನು ಟ್ರೈ ಮಾಡ್ತಾ ಇದ್ದೀನಿ. ಆಗೋಣ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಗುಣಗಳನ್ನು ನೋಡೋಣ.